ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣ ಉತ್ತರ ಭಾರತದ ನಾನಾ ರಾಜ್ಯಗಳಲ್ಲಿನ ಮುಲ್ಲಾಗಳ ಕುತ್ತಿಗೆವರೆಗೆ ಬರ್ತಾ ಇದೆ. ಈ ಹಿಂದೆ ಫರೀದಾಬಾದ್ನಲ್ಲಿನ ಮೌಲ್ವಿ ಹಾಗೂ ಜಮ್ಮು ಕಾಶ್ಮೀರದ ಮುಲ್ಲಾಗೆ ಈ ಡಾಕ್ಟರ್ಸ್ ಟೀಮ್ನ ಕನೆಕ್ಷನ್ ಇತ್ತು ಅನ್ನೋದು ಬಯಲಾಯಿತು. ಈಗ ಮತ್ತೊಬ್ಬ ಮುಲ್ಲಾನನ್ನ ಎನ್ಐಎ ಕಸ್ಟಡಿಗೆ ತಗೊಂಡಿದೆ. ಈ ಮೂಲಕ ದೇಶ ವಿರೋಧಿ ಚಟುವಟಿಕೆಗಳಿಗೆ ದೊಡ್ಡ ಮಟ್ಟದ ಕೊಡುಗೆ ಈ ಮುಲ್ಲಾಗಳ ಕಡೆಯಿಂದ ಸಿಗ್ತಾ ಇದೆ ಅನ್ನೋ ಮಾತುಗಳಿಗೆ ಇಲ್ಲಿ ಪುಷ್ಟಿ ಸಿಗ್ತಾ ಇದೆ. ಇದರ ಜೊತೆ ಜಮ್ಮು ಕಾಶ್ಮೀರದಲ್ಲಿ ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ 8 ಕಡೆಗಳಲ್ಲಿ ತನಿಖೆ ನಡೆದಿದ್ದು, ಒಂದಷ್ಟು ಫಾರಿನ್ ಕರೆನ್ಸಿ ಸೇರಿದ ಹಾಗೆ ಆ ಸ್ಥಳಗಳಲ್ಲಿ ಎನ್ಐಎಗೆ ಸಾಕಷ್ಟು ವಸ್ತುಗಳು ಸಿಕ್ಕಿವೆ. ಹಾಗೆ ರಾಜಸ್ಥಾನದಲ್ಲಿ ಭಾರಿ ಪ್ರಮಾಣದ ಡಿಟೋನೇಟರ್ಗಳು ಮತ್ತು ಜುಲೆಟಿನ್ ಅನ್ನು ಒಯ್ತಾ ಇದ್ದ ವಾಹನವೊಂದನ್ನೇ ಪೊಲೀಸರು ಹಿಡಿದಿದ್ದಾರೆ. ಹಾಗಾದ್ರೆ ದೆಹಲಿ ಸ್ಫೋಟದ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿವೆ, ಈಗ ಅರೆಸ್ಟ್ ಆಗಿರುವ ಮುಲ್ಲಾನಿಗೂ ಡಾಕ್ಟರ್ ಉಮರಿಗೂ ಇದ್ದ ನಂಟೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ದೆಹಲಿ ಸ್ಫೋಟ ಪ್ರಕರಣ ಭಾರತದ ತನಿಖಾ ಏಜೆನ್ಸಿಗಳು ಚಳಿ ಬಿಡೋ ಹಾಗೆ ಮಾಡಿದೆ. ಇಲ್ಲಿವರೆಗೆ ಯಾವುದೇ ಸ್ಫೋಟದ ವಿಷಯದಲ್ಲೂ ಇಷ್ಟೊಂದು ಸೀರಿಯಸ್ ಆಗಿ ತನಿಖೆಗಳು ನಡೆದ ಉದಾಹರಣೆಗಳು ತುಂಬಾನೇ ಕಡಿಮೆ. ಆದರೆ ಈ ಬಾರಿ ಗುಪ್ತಚರ ಇಲಾಖೆ, ಮಿಲಿಟರಿ ಇಂಟೆಲಿಜೆನ್ಸ್, ಎನ್ಐಎ, ವಿವಿಧ ರಾಜ್ಯಗಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮುಗಳು, ಪೊಲೀಸರು ಎಲ್ಲರೂ ಕೂಡ ಏಕಕಾಲಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಬಾರಿ ಬಾಂಬ್ ಸ್ಫೋಟವನ್ನು ಮಾಡಿರೋದು ಯಾರೋ ಅನ್ಪಡ್ಗಳಲ್ಲ, ಅನಕ್ಷರಸ್ಥರಲ್ಲ, ಮದರಸಾ ಛಾಪಗಳಲ್ಲ, ಬದಲಾಗಿ ಅವರೆಲ್ಲ ಕೂಡ ಬುದ್ಧಿವಂತರು, ವಿದ್ಯಾವಂತರು, ಸರ್ಕಾರದ ನೆರವಲ್ಲೇ ವೈದ್ಯಕೀಯ ಪದವಿಯನ್ನು ಪಡ್ಕೊಂಡವರು, ಸಮಾಜದಲ್ಲಿ ಉತ್ತಮ ಸ್ಥಾನಗಳನ್ನು ಗಳಿಸ್ಕೊಂಡು ಸಮಾಜದ ಏಳಿಗೆಗೆ ಶ್ರಮಿಸಬೇಕಾದವರು. ಇವರನ್ನು ಹೀಗೆ ಬಿಟ್ಟುಬಿಟ್ರೆ ಮತಾಂಧತೆ ಅನ್ನೋದು ಕ್ಯಾನ್ಸರ್ ಥರ ಇಡೀ ದೇಶದ ತುಂಬೆಲ್ಲ ಹರಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ದೇಶದಲ್ಲಿನ ಉಗ್ರರನ್ನ ಮತ್ತು ಯುವಕರನ್ನ ರ್ಯಾಡಿಕಲೈಸ್ ಮಾಡೋ ಮುಲ್ಲಾಗಳನ್ನ ಹುಡುಕಿ ಮಟ್ಟ ಹಾಕೋ ಕೆಲಸವನ್ನ ಏಜೆನ್ಸಿಗಳು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇವೆ. ಈ ನಿಟ್ಟಲ್ಲಿ ಎನ್ಐಎ ಉತ್ತರ ಭಾರತದ ನಾನಾ ರಾಜ್ಯಗಳಲ್ಲಿ ಬಲೆ ಬೀಸಿದೆ. ಇತ್ತೀಚೆಗೆ ಈ ತನಿಖಾ ತಂಡ ಜಮ್ಮು ಕಾಶ್ಮೀರದ 8 ಕಡೆಗಳಲ್ಲಿ ರೈಡ್ ಮಾಡಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ, ಶೋಪಿಯಾನ್, ಖ್ವಾಜಿಗುಂಡ್ ಸೇರಿದಂತೆ ನಾನಾ ಪ್ರದೇಶಗಳ 8 ಕಡೆಗಳಲ್ಲಿ ರೇಡ್ ನಡೆದಿದೆ. ಅದರಲ್ಲೂ ಡಾಕ್ಟರ್ ಉಮರ್ಗೆ ಸಂಬಂಧಪಟ್ಟ ಮನೆಗಳು ಹಾಗೂ ಸ್ಥಳಗಳಲ್ಲಿ ರೇಡ್ ನಡೆದಿದ್ದು, ಒಂದಷ್ಟು ವಿದೇಶಿ ಕರೆನ್ಸಿ, ಡಿಜಿಟಲ್ ಡಿವೈಸ್ಗಳು ಹಾಗೂ ಇನ್ನಿತರ ವಸ್ತುಗಳು ಈ ರೇಡ್ ಸಮಯದಲ್ಲಿ ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ ಶಹೀನ್ ನಾಳ, ಉತ್ತರ ಪ್ರದೇಶದ ಮನೆ ಸೇರಿದ ಹಾಗೆ ಆಕೆಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಕೂಡ ಪರಿಶೀಲನೆ ನಡೆಸಲಾಗಿದೆ. ಇಲ್ಲಿ ಕೂಡ ಒಂದಷ್ಟು ಮಾಹಿತಿ ಲಭ್ಯ ಆಗಿದ್ದು, ಅದೆಲ್ಲವನ್ನ ಬಳಸಿಕೊಂಡು ಇನ್ನಷ್ಟು ಜನರನ್ನ ಹೊರಗೆಳೆಯುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಉತ್ತರಾಖಂಡ್ನ ಮೌಲ್ವಿಯೊಬ್ಬನನ್ನ ಎನ್ಐಎ ಅರೆಸ್ಟ್ ಮಾಡಿದೆ. ಮೌಲಾನಾ ಮೊಹಮ್ಮದ್ ಆಸಿಮ್ ಕ್ವಾಸ್ಮಿ ಅನ್ನೋನು ಬಂಧನಕ್ಕೊಳಗಾದ ಮುಲ್ಲಾ. ಇಲ್ಲಿ ಡಾಕ್ಟರ್ ಉಮರ್ನ CDR ಅಂದರೆ ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು ಚೆಕ್ ಮಾಡೋದಕ್ಕೆ ಶುರು ಮಾಡಿದ ನಂತರ ಈ ಮುಲ್ಲಾನ ಜೊತೆ ಉಮರ್ ನಿಕಟ ಸಂಪರ್ಕವನ್ನು ಹೊಂದಿದ್ದ ಅನ್ನೋದು ಗೊತ್ತಾಯಿತು. ಅವರ ನಡುವೆ ನಿರಂತರ ಸಂಪರ್ಕ ಮತ್ತು ಮಾತುಕತೆಗಳು ನಡೆದಿರೋದು ಬೆಳಕಿಗೆ ಬಂತು. ಹೀಗಾಗಿ ಅವನನ್ನು ವಿಚಾರಣೆಗಾಗಿ ವಶಕ್ಕೆ ಪಡ್ಕೋಬೇಕಾಗಿತ್ತು. ಸೊ ಎನ್ಐಎ ತಂಡ ಉತ್ತರಾಖಂಡದ ಬಾಲ್ಬೋನ್ಪುರಕ್ಕೆ ಬಂತು. ಅಲ್ಲಿ ಮುಲ್ಲಾ ವಾಸ ಮಾಡ್ತಾ ಇದ್ದ ಈ ಪ್ರದೇಶ ಇದೆಯಲ್ಲ, ಅಲ್ಲಿಂದ ಅವನನ್ನ ನೇರವಾಗಿ ಎತ್ತಾಕೊಂಡು ಬರೋದು ಸುಲಭದ ಕೆಲಸ ಆಗಿರಲಿಲ್ಲ. ಯಾಕೆಂದ್ರೆ ಅವನು ಯಾವ ಸಮುದಾಯ ಅತಿ ಹೆಚ್ಚು ಉಗ್ರವಾದದತ್ತ ಆಕರ್ಷಿತವಾಗ್ತಾ ಇದೆಯೋ ಅದೇ ಸಮುದಾಯ ಹೆಚ್ಚಾಗಿರೋ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದ. ಅದು ಬೇಗ ಪ್ರವೋಕ್ ಆಗೋ ಸಮುದಾಯ. ಅವರಿಗೆ ವಿಷಯ ತಿಳಿ ಹೇಳೋದು, ಅರ್ಥ ಮಾಡಿಸೋದು ಇದೆಲ್ಲ ತುಂಬಾ ಕಷ್ಟದ ಕೆಲಸ. ಇನ್ನು ಪೊಲೀಸರು ಹುಡುಕೊಂಡು ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅವನಲ್ಲಿಂದ ತಪ್ಪಿಸ್ಕೊಂಡು ಪರಾರಿಯಾಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಅಲ್ಲಿ ಅವನಿಗೆ ಸಹಾಯ ಮಾಡೋದಕ್ಕೆ ಕೂಡ ಸಾಕಷ್ಟು ಜನ ಇರ್ತಾರೆ. ಹೀಗಾಗಿ ಇಂಥ ಯಾವ ಅಚಾತುರ್ಯಗಳಿಗೆ ಅವಕಾಶ ಕೊಡೋದು ಬೇಡ ಅಂದ್ಕೊಂಡ ಎನ್ಐಎ ಅಧಿಕಾರಿಗಳು ಬೆಳಗಿನ ಜಾವ 2:30ಕ್ಕೆ ಆ ಮುಲ್ಲಾನ ಎತ್ತಾಕೊಂಡು ಬರೋ ನಿರ್ಧಾರ ಮಾಡಿದ್ರು. ಅದರಂತೆ ಬಿಲಾಲಿ ಮಸೀದಿ ಬಳಿ ಎನ್ಐಎ ಹಾಗೂ ಸ್ಥಳೀಯ ಪೊಲೀಸರು ರೌಂಡ್ ಅಪ್ ಆದರು. ಅಲ್ಲಿ ಯಾವುದೇ ರೀತಿಯ ಗಲಭೆಗಳು ಆಗದ ಹಾಗೆ ನಿಯಂತ್ರಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಾಯಿತು. ಸೈಲೆಂಟ್ ಆಗಿ ಮುಲ್ಲಾನನ್ನ ಎಬ್ಬಿಸಿ ಕಸ್ಟಡಿಗೆ ತಗೊಂಡು ಎನ್ಐಎ ಅಲ್ಲಿಂದ ದೆಹಲಿಗೆ ಕರ್ಕೊಂಡು ಹೋಗಿದೆ. ಈ ಘಟನೆಯ ನಂತರ ಬಾನ್ಭೋಲ್ಪುರದಲ್ಲಿ ಹೆಚ್ಚಿನ ಪ್ರಮಾಣದ ಪೊಲೀಸರ ಭದ್ರತೆಯನ್ನು ಒದಗಿಸಲಾಗಿದೆ. ಗೆಳೆಯರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಈ ಪ್ರಕರಣದಲ್ಲಿ ಈಗಾಗಲೇ 3 ಮುಲ್ಲಾಗಳು ಸಿಕ್ಕಿಬಿದ್ದಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಉಗ್ರ ಉಮರ್ ಸಂಪರ್ಕದಲ್ಲಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಈ ಮುಲ್ಲಾಗಳಿಗೆ ಮಸೀದಿಗಳಲ್ಲಿ ಮತ್ತು ಸಮುದಾಯದ ನಡುವೆ ಒಂದಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ. ಮತದ ಪುಸ್ತಕಗಳನ್ನು ಓದಿರ್ತಾರೆ. ಹೀಗಾಗಿ ಸಮುದಾಯದ ಜನರನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕಾದ ಜವಾಬ್ದಾರಿ ಇವರದ್ದು. ಅಂಥವರೇ ಯುವಕರನ್ನ ದೊಡ್ಡ ಪ್ರಮಾಣದಲ್ಲಿ ರ್ಯಾಡಿಕಲೈಸ್ ಮಾಡ್ತಾ ಹೋದ್ರೆ ಗತಿ ಏನು? ಆ ಸಮುದಾಯ ಏನಾಗಬೇಕು? ಇಲ್ಲಿ ಪಾಕಿಸ್ತಾನಕ್ಕೆ, ಭಾರತ ವಿರೋಧಿ ಶಕ್ತಿಗಳಿಗೆ ಈಸಿಯಾಗಿ ಸಿಗ್ತಾ ಇರೋದು ಇದೇ ಮತಾಂಧತೆಯನ್ನ ತಲೆಗೇರಿಸಿಕೊಂಡು ಕೂತ ಮುಲ್ಲಾಗಳು.
ಹೀಗಾಗಿ ಈ ಮತಾಂಧರನ್ನು, ಯುವಕರ ತಲೆಗೆ ಮತಾಂಧತೆಯನ್ನು ಇಂಜೆಕ್ಟ್ ಮಾಡೋ ಈ ಕ್ರಿಮಿಗಳನ್ನು ಹುಡುಕಿ ತೆಗೆಯೋ ಕೆಲಸ ಅಲ್ಲಿ ಶುರುವಾಗಿದೆ. ಇದೇ ವೇಳೆ ಭಾರತದ ಮೇಲೆ ಹಮಾಸ್ ಮಾದರಿಯ ದಾಳಿಯನ್ನು ಮಾಡೋದಕ್ಕೆ ಐಡಿಯಾ ಕೊಟ್ಟಿದ್ದ ಹಾಗೂ ಅದಕ್ಕೆ ಬೇಕಾದ ಡ್ರೋನ್ಗಳನ್ನು, ರಾಕೆಟ್ಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಹೇಳಿದ್ದ ಜಸೀರ್ ಬಿಲಾಲ್ವಾನಿ ಅಲಿಯಾಸ್ ಡ್ಯಾನಿಶ್ನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸರು ಮತ್ತೆ 1 ವಾರ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಡಾಕ್ಟರ್ ಆದಿಲ್ ರದಾರ್, ಡಾಕ್ಟರ್ ಮುಜಾಮಿಲ್ ಗನಿ, ಡಾಕ್ಟರ್ ಶಹೀನಾ ಸಯೀದ್ ಹೀಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ತಿರೋ ಉಗ್ರರಿದಾರಲ್ಲ, ಅವರು ಹಾಗೇನೆ ಈ ಡ್ಯಾನಿಶ್ ಕೂಡ ಈ ಪ್ರಕರಣದ ತುಂಬಾ ಪ್ರಮುಖ ಆರೋಪಿ ಅನ್ನಿಸ್ಕೊಳ್ತಾನೆ. ಯಾಕೆಂದ್ರೆ ಡಾಕ್ಟರ್ ಮಾಡ್ಯೂಲಲ್ಲಿ ಅಲ್ ಖೈದಾ ಹಾಗೂ ಐಸಿಸ್ ರೀತಿಯಲ್ಲಿ ದಾಳಿಗಳನ್ನ ಸಂಘಟಿಸೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದ್ವು. ಅದಕ್ಕಲ್ಲಿ ಅವರಿಗೆ ಬೆಂಬಲವಾಗಿ ಒಂದಷ್ಟು ಭಯೋತ್ಪಾದಕರು ಇದ್ರು. ಆದ್ರೆ ಈ ಜಸೀರ್ ಬಿಲಾಲ್ವಾನಿ ಡಾಕ್ಟರ್ಗಳಿಗಿಂತಲೂ ಬೇರೆಯದ್ದೇ ರೀತಿಯಲ್ಲಿ ಆಲೋಚನೆ ಮಾಡಿದ್ದ. ಅವನು ಫಿದಾಯಿನ್ ಅಟ್ಯಾಕ್ ಎಲ್ಲ ಬೇಡ, ಅದರ ಬದಲು ಒಂದಷ್ಟು ರಾಕೆಟ್ಗಳನ್ನ ಹಾಗೂ ಡ್ರೋನ್ಗಳನ್ನ ನಿರ್ಮಾಣ ಮಾಡಿ ಅವುಗಳ ಮೂಲಕ ದಾಳಿ ಮಾಡಿಬಿಡೋಣ ಅನ್ನೋ ಐಡಿಯಾನ ಈ ಉಗ್ರರಿಗೆ ಕೊಟ್ಟಿದ್ದ. ಈ ವಿಷಯದಲ್ಲಿ ಅವನಿಗೆ ಪ್ರೇರಣೆ ಕೊಟ್ಟವರು ಯಾರು? ರಾಕೆಟ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡೋದಿಕ್ಕೆ ಅವನು ಎಲ್ಲಿ ಕಲ್ತಿದ್ದ? ಅವನ ಬೆನ್ನಿಗೆ ಯಾರಾದರೂ ನಿಂತಿದ್ರ? ಅವನ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ? ಈ ನಿಟ್ಟಲ್ಲಿ ಅಲ್ಲಿ ವಿಚಾರಣೆ ನಡೀತಾ ಇದೆ. ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣ ಇದೆಯಲ್ಲ, ಇದು ಭಾರತದಲ್ಲಿ ಇಲ್ಲಿವರೆಗೆ ನಡೆದಿರೋ ಎಲ್ಲ ಭಯೋತ್ಪಾದಕ ದಾಳಿಗಳಿಗಿಂತ ತುಂಬಾನೇ ಭಿನ್ನ ಅನ್ನಿಸ್ಕೊಳ್ತಾ ಇದೆ. 1993ರ ಸಮಯದಲ್ಲಿ ಮುಂಬೈಯಲ್ಲಿ ನಡೆದ ದಾಳಿಗಳಲ್ಲಿ ಅಲ್ಲಿನ ಲೋಕಲ್ ಗೂಂಡಾಗಳನ್ನು, ಅಂಡರ್ವರ್ಲ್ಡನ್ನು ಪಾಕಿಸ್ತಾನ ಬಳಸ್ಕೊಂಡಿತ್ತು. ಆ ನಂತರ ನಡೆದ ದಾಳಿಗಳಲ್ಲಿ ಸ್ಲೀಪರ್ ಸೆಲ್ಗಳು ಹಾಗೂ ಇಸ್ಲಾಮಿಕ್ ಮತಾಂಧರನ್ನು ದಾಳವಾಗಿ ಬಳಸಿಕೊಳ್ಳಲಾಯಿತು. ಸಿಮಿ, ಇಂಡಿಯನ್ ಮುಜಾಹಿದೀನ್ಗಳು ಅಲ್ಲಿ ಬಳಕೆ ಆದವು. ಅಲ್ಲಿ ಕೂಡ ತುಂಬ ವಿದ್ಯಾವಂತರೇನೂ ಇರಲಿಲ್ಲ. ಇನ್ನು 2008ರ ಮುಂಬೈ ದಾಳಿಗೆ ಕಂಪ್ಲೀಟ್ ಆಗಿ ವಿದೇಶಿ ಭಯೋತ್ಪಾದಕರನ್ನ, ವಿದೇಶಿ ನೆಟ್ವರ್ಕ್ ಅನ್ನ ಬಳಸಿಕೊಂಡ ಪಾಕಿಸ್ತಾನ ಅವತ್ತು ಭಾರತದಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿತು. ಹಾಗೇನೆ ಆ ನಂತರ ಒಂದಷ್ಟು ಕೆಲಸಗಳಿಗೆ PFI ಸದಸ್ಯರನ್ನ ಬಳಕೆ ಮಾಡಿಕೊಳ್ಳಾಯಿತು. ಅಲ್ಲುಮಾದಂತಹ ಸಂಘಟನೆಗಳನ್ನು ಇಲ್ಲಿ ಬಳಸ್ಕೊಂಡ್ರು. ಆದರೆ ಈಗ ಬಳಕೆಗೆ ಬಂದಿರೋದು ವೈಟ್ ಕಾಲರ್ ಭಯೋತ್ಪಾದನೆಯ ಅಂಶ. ಇದು ಭಾರತಕ್ಕೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಅಪಾಯ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ವಿದ್ಯಾವಂತರೇ ಈ ರೀತಿ ಮತಾಂಧರಾಗಿ ದೇಶದ ವಿರುದ್ಧ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ಅವರನ್ನು ನಿಯಂತ್ರಿಸೋದು ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಪಾಕಿಸ್ತಾನದಿಂದ ಹಣ ಪಂಪ್ ಮಾಡಬೇಕಾಗಿರೋದಿಲ್ಲ. ಅವರು ತಮಗೂ ಬೇಕಾದ ಹಣವನ್ನು ಇಲ್ಲೇ ಹೊಂದಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಈ ಡಾಕ್ಟರ್ ಸಿಂಡಿಕೇಟೇ ಸುಮಾರು 26 ಲಕ್ಷ ರೂಪಾಯಿವರೆಗೆ ಹಣವನ್ನು ಸಂಗ್ರಹಿಸಿತ್ತು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅದರಲ್ಲಿ 6,500 ರೂಪಾಯಿಗಳಷ್ಟು ಹಣ ಮಾತ್ರ ಜೈಷ್ ಕೊಟ್ಟಿತ್ತು. ಉಳಿದ ಅಷ್ಟೂ ಹಣವನ್ನು ಭಾರತದಲ್ಲಿ ಮತ್ತು ಭಾರತದಿಂದ ಹೊರಗಿನ ಮೂಲಗಳ ಮೂಲಕ ಸಂಗ್ರಹಿಸಲಾಗಿತ್ತು. ಅಷ್ಟೇ ಅಲ್ಲ, ಈ ಉಮರ್, ಮುಜಾಮಿಲ್, ಡಾಕ್ಟರ್ ಆದಿಲ್, ಶಹೀನಾ ಮುಂತಾದವರು ಅಲ್ ಫಲ್ಹಾ ಆಸ್ಪತ್ರೆಯಲ್ಲಿ ನಕಲಿ ರೋಗಿಗಳ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಅಲ್ಲಿನ ಕೆಲಸಗಾರರ ಮೇಲೆ ಒತ್ತಡ ಹೇರಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಅಲ್ ಫಲ್ಹಾ ಅನ್ನೋದು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಕೂಡ ಅಲ್ಲಿ ಫೇಕ್ ಪೇಷಂಟ್ಗಳನ್ನು ಕ್ರಿಯೇಟ್ ಮಾಡಿ ಅವರ ಹೆಸರಲ್ಲಿ ಸರ್ಕಾರದಿಂದ ಹಣ ಪಡ್ಕೊಂಡು ಅದನ್ನು ಕೂಡ ಉಗ್ರ ಚಟುವಟಿಕೆಗಳಿಗೆ ಬಳಸೋ ಕೆಲಸ ಅಲ್ಲಿ ನಡೆದಿತ್ತು. ಭಾರತದ್ದೇ ಹಣ ಭಾರತದ ವಿರುದ್ಧ ಬಳಕೆ ಮಾಡೋದಿದೆಯಲ್ಲ, ಅದನ್ನು ಪಂಕ್ಚರ್ ಛಾಪುಗಳು, ಮದ್ರಸಾ ಛಾಪುಗಳು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಎಜುಕೇಟೆಡ್ ಉಗ್ರರು ಬೇಕಾಗ್ತಾರೆ. ಆ ಸಿಂಡಿಕೇಟನ್ನು ಈಗ ಜೈಷ್ ಭಾರತದಲ್ಲಿ ನಿರ್ಮಾಣ ಮಾಡಿಕೊಂಡಿದೆ. ಅದರಲ್ಲಿ ಒಂದು ಗುಂಪು ಮೊನ್ನೆ ತಗಲಾಕೊಂಡಿದೆ. ಇನ್ನು ಇಂಥ ಎಷ್ಟು ಜನ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಯಾರಿಗೆ ಗೊತ್ತು. ಇನ್ನು ಇದೆಲ್ಲದರ ನಡುವೆ ರಾಜಸ್ಥಾನದಲ್ಲಿ ವಾಹನವೊಂದರಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು, ಡೆಟೋನೇಟರ್ಗಳನ್ನು, ಜಿಲೆಟಿನನ್ನು ಒಯ್ಯಲಾಗ್ತಾ ಇತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವ ದಾಖಲೆಗಳು ಇರಲಿಲ್ಲ. ಹೀಗಾಗಿ ಪೊಲೀಸರು ಆ ವಾಹನವನ್ನು ಸೀಸ್ ಮಾಡಿದ್ದಾರೆ. ಆ ನಂತರದ ತನಿಖೆಯಲ್ಲಿ ಅದು ಮೈನಿಂಗ್ಗೆ ಹೋಗ್ತಾ ಇದ್ದ ಸ್ಫೋಟಕ ಅನ್ನೋದು ಗೊತ್ತಾಗಿದೆ. ಆದರೆ ಸ್ಫೋಟಕಗಳನ್ನು ಮೈನಿಂಗ್ಗೆ ಅಂತಲೇ ತಗೊಂಡು ಹೋದರೂ ಕೂಡ ಅದಕ್ಕೊಂದು ಲೈಸೆನ್ಸ್ ಬೇಕಾಗುತ್ತೆ. ಇಲ್ಲಿ ಆ ಥರದ ಯಾವ ದಾಖಲೆಗಳು ಇರಲಿಲ್ಲ. ಹಾಗೆ ಅದನ್ನು ಕೊಂಡೊಯ್ಯಲಾಗ್ತಾ ಇತ್ತು. ಆ ಸ್ಫೋಟಕಗಳನ್ನು ನಾಥದ್ವಾರ ಬಳಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಡ್ರೈವರ್ಗಳಾದ ಭಾಗವತ್ ಸಿಂಗ್ ಮತ್ತು ಹಿಮತ್ ಸಿಂಗ್ ನನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ವಿರುದ್ಧ ಎಕ್ಸ್ಪ್ಲೋಸಿವ್ಸ್ ಆಕ್ಟ್ ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಇದು ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣದಲ್ಲಿ ನಡೆದಿರುವ ಮಹತ್ವದ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.